ಅಯೋಧ್ಯೆಯ ಶ್ರೀರಾಮನ ದರ್ಶನ ಪಡೆಯಲು ಬರೋಬ್ಬರಿ 29 ದಿನಗಳ ಬಳಿಕ ಅಯೋಧ್ಯೆ ತಲುಪಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ರಾಯನಕಲ್ಲು ಗ್ರಾಮದ ನರಸಿಂಹರೆಡ್ಡಿ ಜಯಲಕ್ಷ್ಮಮ್ಮ ಪುತ್ರ ಭಾನುಪ್ರಸಾದ್ ರೆಡ್ಡಿ ಎಂಬ ಯುವಕ ಮೇ 16ರಂದು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆಗೆ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಿದ್ರು. ಅಯೋಧ್ಯೆಗೆ ತೆರಳುವ ಮುನ್ನ ಭಾನುಪ್ರಸಾದ್ ಮಂಚೇನಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸ್ನೇಹಿತರು ಬಂಧುಗಳು ಶುಭ ಹಾರೈಕೆಯೊಂದಿಗೆ ಅಯೋಧ್ಯೆಗೆ ತಮ್ಮ ಸೈಕಲ್ ಯಾತ್ರೆ ಕೈಗೊಂಡಿದ್ರು. ಜೂನ್ 13 ಭಾನುಪ್ರಸಾದ್ ಅಯೋಧ್ಯೆಗೆ ತಲುಪಿದ್ದಾರೆ. ಎಲ್ಲರೂ ಜೈ ಶ್ರೀರಾಮನ್ನಿ. ನಾನು 29 ದಿನಗಳ ಬಳಿಕ ಅಯೋಧ್ಯೆಗೆ ತಲುಪಿದ್ದೇನೆ. ಇಲ್ಲಿಗೆ ಸುಮಾರು 2000 ಕಿಲೋಮೀಟರ್ ಆಗಿದೆ. ನನ್ನ ಸೈಕಲ್ ಜರ್ನಿ ಕಂಪ್ಲೀಟ್ ಆಗಿದೆ. ನಾನು ಇಟ್ಟ ಗುರಿಯನ್ನ ಸಾಧಿಸಿದ್ದೇನೆ. ಇದಕ್ಕೆ ತುಂಬಾ ಖುಷಿ ಆಗ್ತಿದೆ ಎಂದು ಗುರುವಾರ ಅಯೋಧ್ಯೆಗೆ ತಲುಪಿರುವ ಖುಷಿಯಲ್ಲಿ ಭಾನುಪ್ರಸಾದ್ ತಮ್ಮ ಚಿಕ್ಕಬಳ್ಳಾಪುರ ಅಯೋಧ್ಯೆ ಸೈಕಲ್ ಪ್ರಯಾಣದ ಅನುಭವದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಜೈ ಶ್ರೀರಾಮ್ ಎಲ್ಲರಿಗೂ. ನಾನು ಇವಾಗ ಅಯೋಧ್ಯೆಗೆ ಬಂದು ತಲುಪಿದ್ದೀನಿ. 29 ದಿನ ಆಯಿತು ನನಗೆ ಬರೋಕ್ಕೆ. ಹತ್ರ 2000 ಕಿಲೋಮೀಟ್ರ್ ಆಯಿತು. ಒಂದು 50 ಹಂಗೆ ಹಿಂಗೆ ಕಡಿಮೆ 2000 ಕಿಲೋಮೀಟ್ರ್ ಆಯಿತು. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದಕ್ಕೆ. ನನ್ನ ಸೈಕಲ್ ಜರ್ನಿ ಆದರೆ ಕಂಪ್ಲೀಟ್ ಆಯಿತು. ತುಂಬ ಖುಷಿ. ನನ್ನ ಗೋಲ್ನ ನಾನು ರೀಚ್ ಆಗಿದ್ದೀನಿ. ಜೈ ಶ್ರೀರಾಮ್ ಅಂತ ಹೇಳಿ ಎಲ್ಲರೂ ಒಂದೇ ಒಂದು ಸರಿ ಜೈ ಶ್ರೀರಾಮ್. ನನ್ನ ಸೈಕಲ್ ಆದರೆ ಅಲ್ಲಿದೆ. ಈತನ ಸಾಧನೆಗೆ ಚಿಕ್ಕಬಳ್ಳಾಪುರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ.